ತುಮಕೂರಿನಲ್ಲಿ ಮುಸ್ಲಿಂ ಬಾಂಧವರಿಂದ ಇಫ್ತಿಯಾರ್ ಕೂಟ. ಇಫ್ತಿಯಾರ್ ಕೂಟದಲ್ಲಿ ಭಾಗಿಯಾದ ಪರಮೇಶ್ವರ್ ರಾಜಣ್ಣ. ಮುಸ್ಲಿಂ ಬಾಂಧವರ ಪವಿತ್ರ ರಂಜಾನ್ ಮಾಸದ ಅಂಗವಾಗಿ ತುಮಕೂರಿನಲ್ಲಿ ಮುಸ್ಲಿಂ ಬಾಂಧವರಿಂದ ಸರ್ವಧರ್ಮೀಯರ ಇಫ್ತಿಯಾರ್ ಕೂಟ ಆಯೋಜನೆ ಮಾಡಲಾಗಿತ್ತು. ನಗರದ ಬಾರ್ಲೆನ್ ರೋಡ್ನಲ್ಲಿರೋ ಮಕ್ಕಾ ಮಸೀದಿಯಲ್ಲಿ ಇಫ್ತಿಯಾರ್ ಕೂಟವನ್ನು ಏರ್ಪಡಿಸಲಾಗಿದ್ದು, ಇಫ್ತಿಯಾರ್ ಕೂಟದಲ್ಲಿ ಗೃಹ ಸಚಿವ ಪರಮೇಶ್ವರ್, ಸಚಿವ ಕೆಎನ್ ರಾಜಣ್ಣ, ಮಾಜಿ ಶಾಸಕ ಶಫಿ ಅಹಮದ್, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಮಹಾನಗರ ಪಾಲಿಕೆ ಆಯುಕ್ತೆ ಅಶ್ವಿಜಾ, ಎಸ್ಪಿ ಅಶೋಕ್ ವೆಂಕಟ್, ಜಿಲ್ಲಾ ಪಂಚಾಯಿತಿ ಸಿಇಒ ಜಿ ಪ್ರಭು ಸೇರಿ ಮುಸ್ಲಿಂ ಮುಖಂಡರು ಭಾಗಿಯಾಗಿದ್ದರು. ಇಫ್ತಿಯಾರ್ ಕೂಟದಲ್ಲಿ ಭಾಗಿಯಾಗಿದ್ದ ಸಚಿವರಾದ ಪರಮೇಶ್ವರ್, ರಾಜಣ್ಣ ಮುಸ್ಲಿಂ ಬಾಂಧವರೊಂದಿಗೆ ಮಾತನಾಡುತ್ತಾ ಲಘು ಉಪಹಾರ ಸೇವಿಸಿದ್ರು. ಕಾರ್ಯಕ್ರಮದ ಅಂಗವಾಗಿ ರಂಜಾನ್ ಹಬ್ಬದ ವಿಶೇಷತೆ ಎಂಬ ಕುರಿತಾಗಿ ಪರಮೇಶ್ವರ್ ಅವರು ಒಂದು ವಿಶೇಷ ಪುಸ್ತಕ ಬಿಡುಗಡೆ ಮಾಡಿದ್ರು. ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯ ಕೋರಿದ ಪರಮೇಶ್ವರ್, ಸಮಾಜದಲ್ಲಿ ಸೌಹಾರ್ದತೆ ಮತ್ತು ಸಹಿಷ್ಣುತೆ ಹೆಚ್ಚಳವಾಗಬೇಕೆಂಬ ಆಶಯವನ್ನ ವ್ಯಕ್ತಪಡಿಸಿದ್ರು. ಪ್ರಥಮವಾಗಿ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಲ್ಲಿಸಿ, ಇವತ್ತು ಈ ಪವಿತ್ರ ರಂಜಾನ್ ಆಚರಣೆಯ ಸಂದರ್ಭದಲ್ಲಿ ನನ್ನನ್ನು ನಮ್ಮೆಲ್ಲರಿಗೂ ಹಿರಿಯರಾಗಿ ಜಿಲ್ಲೆಯ ರಾಜಕಾರಣದಲ್ಲಿ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಹಿರಿಯರಾದ ಸನ್ಮಾನ್ಯ ಶಫಿ ಅಹಮದ್ ಸಾಹೇಬ್ರೆ, ಅದೇ ರೀತಿ ಇವತ್ತು ನಮ್ಮ ಜೊತೆಯಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಶುಭಾ ಕಲ್ಯಾಣ್ ಅವರೇ, ತುಮಕೂರು ಪಟ್ಟಣದ ಮಹಾನಗರ ಪಾಲಿಕೆಯ ಆಯುಕ್ತರಾಗಿರ್ತಕ್ಕಂಥ ಶ್ರೀಮತಿ ಅಶ್ವಿಜಾ ಅವರೇ, ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಾನ್ಯ ಅಶೋಕ್ ಅವರೇ, ತುಮಕೂರು ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಮಾನ್ಯ ಪ್ರಭು ಅವರೇ ಮತ್ತು ನಮ್ಮ ಹಿರಿಯರಾಗಿರ್ತಕ್ಕಂಥ ಮುನೀರ್ ಅಹಮದ್ ಸಾಹೇಬ್ರೆ ಮತ್ತು ನಮ್ಮ ಡಾಕ್ಟರ್ ನಯಾಜು ಮೌಲಾನಾ ಅವರು ಇದ್ದಾರೆ ಮತ್ತು ತಾವೆಲ್ಲರೂ ಕೂಡ ಈ ಪವಿತ್ರ ರಂಜಾನ್ ಸಂದರ್ಭದಲ್ಲಿ ಈ ಆಚರಣೆಯಲ್ಲಿ ತೊಡಗಿದ್ದೀರಿ ಅಂತ ಹೇಳಿ ನಾನು ಭಾವಿಸ್ತಾ, ಮೊದಲನೆಯದಾಗಿ ತಮ್ಮೆಲ್ಲರಿಗೂ ಈ ಪವಿತ್ರ ರಂಜಾನ್ ಸಂದರ್ಭದಲ್ಲಿ ಶುಭವನ್ನು ಕೋರ್ತೇನೆ. ತಮ್ಮೆಲ್ಲರಿಗೂ ಆ ಭಗವಂತ ಅಲ್ಲ ನಿಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡಿ ನಿಮ್ಮ ಜೀವನವನ್ನು ಶಾಂತಿಯಿಂದ ನೆಮ್ಮದಿಯಿಂದ ಬಾಳುವಂತೆ ಆಶೀರ್ವಾದ ಮಾಡಲಿ ಅಂತೇಳಿ ಅವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ರಂಜಾನ್ ಹಬ್ಬ ಅಂತ ಹೇಳಿದ್ರೆ ಅದು ರಂಜಾನ್ ತಿಂಗಳೀಗ ನಡೀತಾ ಇರೋದು, ಹಬ್ಬ ನಡೆಯೋದು ಮುಂದೆ. ರಂಜಾನ್ ತಿಂಗಳು ಭಾಳ ಪವಿತ್ರವಾದಂಥದ್ದು. ಬರೀ ಮುಸ್ಲಿಮರಿಗೆ ಮಾತ್ರ ಅಲ್ಲ, ದೇಶದಲ್ಲಿರ್ತಕ್ಕಂಥ ಪ್ರಪಂಚದಲ್ಲಿದ್ದ ಎಲ್ಲ ಮಾನವ ಜನ್ಮಕ್ಕೂ ಕೂಡ ರಂಜಾನ್ ಹಬ್ಬ ಒಂದು ಉತ್ತಮವಾದಂತಹ ಭಾತೃತ್ವದ ಸಂದೇಶವನ್ನು ಕಳಿಸ್ತಕ್ಕಂಥದ್ದು. ಈ ಒಂದು ರಂಜಾನ್ ತಿಂಗಳಲ್ಲಿ ಪ್ರತಿಯೊಬ್ಬರು ಕೂಡ ಭಕ್ತಿಯಿಂದ ಪರಮಾತ್ಮನನ್ನು ಪ್ರಪಂಚಕ್ಕೆ ಜನರಿಗೆ ಎಲ್ಲನೂ ಒಳ್ಳೇದು ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಕ್ಕಂಥ ತಿಂಗಳಿದು. ಈ ತಿಂಗಳಲ್ಲಿ ಈ ರೀತಿಯ ಭಾಗವಹಿಸ್ತಕ್ಕಂಥದ್ದು ನಮ್ಮ ಸುದೈವ ಅಂತೇಳಿ ನಾವೆಲ್ಲ ಸಂತೋಷದಿಂದ ಈ ಒಂದು ರಂಜಾನ್ ಆಚರಣೆ ಸಂದರ್ಭದಲ್ಲಿ ಏನು ಇಫ್ತಿಯಾರ್ ಕೂಟವನ್ನು ಏರ್ಪಡಿಸಿರ್ತಕ್ಕಂಥ ನಮ್ಮ ಬಾರ್ಲೆನ ಮಕ್ಕಾ ಮಸೀದಿ ಏನಿದೆ
ಅದರೆಲ್ಲ ಆಡಳಿತ ಮಂಡಳಿಯವರು ಇಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯರಿಗೂ ಕೂಡ ನಾನು ಶುಭವನ್ನು ಹಾರೈಸಿ ಬಹಳ ಸಂತೋಷದಿಂದ ಈ ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸಿದ್ದೇನೆ. ಪವಿತ್ರ ರಂಜಾನ್ ಮಾಸದಲ್ಲಿ ಚಿಕ್ಕಂದಿನಿಂದಲೂ ಮನೆಯಲ್ಲಿ ಸಂಪ್ರದಾಯ, ಅದರಲ್ಲೂ ವಿದ್ಯಾರ್ಥಿಗಳಿಗೆ ಗ್ರಾಮಾಂತರದಲ್ಲಿ ಯಾರು ಸಮಸ್ಯೆಗಳಿದ್ದಾವೆ, ತೊಂದರೆಗಳಿದ್ದಾವೆ ಅಂಥವ್ರಿಗೆ ಒಂದು ಅನುಕೂಲ ಮಾಡಿಕೊಡುವಂಥ ಕೆಲಸದನ್ನು ಮುಂಚೆಯಿಂದಲೂ ಆ ಪದ್ಧತಿ ಈಗಲೂ ಅದನ್ನೇ ಅನುಸರಿಸ್ಕೊಂಡು ಹೋಗ್ತಿದ್ದೀವಿ. ನಮ್ಮ ಊರು ಮಿಡಿಗೇಶಿ ಇರ್ಬೋದು, ಮಧುಗಿರಿ ಇರ್ಬೋದು, ಕೊಡಗೇನಹಳ್ಳಿ, ಕೋಡ್ಲಾಪುರ, ಐಡಿಹಳ್ಳಿ, ಬಡವನಹಳ್ಳಿ, ದೊಡ್ಡೇರಿ ಈ ಭಾಗದಲ್ಲಿ ಮಾಡ್ತಲೇ ಇದ್ದೀವಿ. ಈಗ ವ್ಯವಸ್ಥೆ ತುಂಬ ಜೋರಾಗಿ ಬದಲಾವಣೆಗಳು ಆಗಿದ್ದಾವೆ. ಆವಾಗ ಹಿಂದೆ ಇಲ್ಲ. ಈಗ ಇದರ ಜೊತೆಗೆ ಇಫ್ತಾರ್ ಕೂಟದ ಸಂದೇಶ ನಾವೆಲ್ಲರೂ ಒಟ್ಟಿಗೆ ಇರಬೇಕು, ಒಗ್ಗಟ್ಟಾಗಿರಬೇಕು ಅಂಥೇಳಿ, ಒಂದು ಸರ್ವಧರ್ಮ ಪಾಲನೆ ಮಾಡಬೇಕು ಅಂಥೇಳಿ ಈ ಮೆಸೇಜ್ ಎಲ್ರಿಗೂ ತಲುಪಬೇಕು. ಅದರ ಜೊತೆಗೆ ವಿದ್ಯಾಭ್ಯಾಸಕ್ಕೆ ಯಾರಿಗೆ ಕಷ್ಟಗಳಿದ್ದಾವೆ ಅವರಿಗೆ ಅನುಕೂಲ ಮಾಡಿಕೊಡ್ಲಿ ಅಂತೇಳಿ ಈಗ ಅವರೆಲ್ಲ ನಮ್ಮ ಮುಸಲ್ಮಾನ್ ಬಾಂಧವರನ್ನು ನಾನು ಕೋರ್ಕೋತಾ ಇದ್ದೀನಿ. ಇದೇ ವೇಳೆ ಮಾಜಿ ಶಾಸಕ ಶಫಿ ಅಹಮದ್ ಡಾಕ್ಟರ್ ಪರಮೇಶ್ವರ್ ಅವರು ಮುಖ್ಯಮಂತ್ರಿಯಾಗುವ ಬಗ್ಗೆ ಶುಭ ಹಾರೈಸಿದ್ರು. ಮುಖ್ಯಮಂತ್ರಿಯಾಗಿ ಬರಲಿ ನಮ್ಮ ಆಕರ್ಷಿಸಿ ಅಂತ ತಮ್ಮೆಲ್ಲರ ಪರವಾಗಿ ಅವರಿಗೆ ದೇವರ ಸನ್ನಿಧಿನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಅವರಿಗೆ ಒಳ್ಳೆಯವರಲ್ಲಿ ಹರಿಸಿ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ತುಮಕೂರಿನಲ್ಲಿ ಪವಿತ್ರ ರಂಜಾನ್ ಮಾಸದ ಸಂಭ್ರಮ ಜೋರಾಗಿದ್ದು, ಮುಸ್ಲಿಂ ಬಾಂಧವರ ಸಂತೋಷದಲ್ಲಿ ಜಿಲ್ಲೆಯ ಸಚಿವರುಗಳು ಭಾಗಿಯಾಗಿ ಸರ್ವಧರ್ಮ ಸಹಿಷ್ಣುತೆ ಸಾರಿದ್ರು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.